ನಮಸ್ಕಾರ ಎಲ್ಲರಿಗೂ. ಏನಂತೀರಾ, ಎಲ್ಲರೂ ಹೇಗಿದ್ದೀರಾ? ವಿಶೇಷ ಸಂಕ್ರಾಂತಿ ಶುಭಾಶಯಗಳು. ಅನಂತರ ನಾವು ಇವತ್ತು ಏನು ಮಾಡಿದ್ದೀವಿ ಅಂದ್ಕೊಂಡಿದ್ರೆ, ಉತ್ತರ ಕರ್ನಾಟಕದ ವಿಶೇಷ ಸಂಕ್ರಾಂತಿ ನಾವು ಹಬ್ಬಗಳದ್ದು ಊಟ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ವಿಶೇಷ ಅತಿಥಿಗಳನ್ನು ಇನ್ವೈಟ್ ಮಾಡಿದ್ದೀವಿ. ಅವರೊಂದಿಗೆ ನಾವು ಮಾತಾಡೋಣ, ಅವರಿಗೂ ಉಣಬಡಿಸೋಣ. ನಾವು ಅವರೊಂದಿಗೂ ಒಂದು ಅಡುಗೆ ಮಾಡೋಣ. ಹಾಂ ಪ್ರೀತಿ ಮೇಡಮ್, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಪ್ರೀತಿ. ಹೆಂಗಿದ್ದೀರಿ? ಆರಾಮಿದ್ದೀವ್ರಿ. ನೀವ್ ಹೆಂಗಿದ್ದೀರಿ? ನಾವು ಫುಲ್ ಆರಾಮ್. ನಿಮ್ದು ಒಂದು ಕಿರು ಪರಿಚಯ ನಮಗೆ. ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಮ ಯೂಟ್ಯೂಬ್ ಚಾನಲಿಗೆ ನಾನು ಕರೆದಿದ್ದಕ್ಕೆ. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್. ಸಿಕ್ಕಾಪಟ್ಟೆ ಬೆಳೀಲಿ ನಿಮ್ಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್. 100 ಇದ್ದಿದ್ದು 1 ಲ್ಯಾಕ್ ಆಗ್ಲಿ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೊ ಮೊನ್ನೆ ಒಂದು ನೋಡಿದೆ ವಿಡಿಯೋ, ಚಂದ ಮಾಡಿರಿ ಮಾತಾಡ್ಕೋತ. ಹೌದ್ರಿ. ನಾವ್ ಈಗ ಶುರು ಮಾಡಿದ ತಕ್ಷಣ ಸಂಕ್ರಾಂತಿ ಹಬ್ಬ ಫಸ್ಟ್ ಬಂತು. ಆಮೇಲೆ ನಾವ್ ಯಾರಿಗ್ ಇನ್ವೈಟ್ ಮಾಡೋಣ ಅಂತ ವಿಚಾರ ಮಾಡ್ಲಿಕ್ಕತ್ತಿದ್ವಿ. ಆಮೇಲೆ ನಿಮ್ದು ನೆನಪಾತು ನಮ್ಗೆ, ಸೀರಿಯಲ್ ಎಲ್ಲ ನೋಡ್ತಿದ್ವಿ, ಅದೆಲ್ಲ ಸ್ವಲ್ಪ ನೆನಪಾಗಿ ಟ್ರೈ ಮಾಡ್ತಾ ಶುರು ಮಾಡಿದ್ವಿ. ಸೊ ಮನೆಗೆ ಸಿಕ್ತು ನಿಮ್ ನಂಬರು. ಆಮೇಲೆ ನೀವು ಬರೋಕ್ ಒಪ್ಕೊಂಡಿರಿ, ತುಂಬಾ ಖುಷಿ ಆಯ್ತು. ಹಂಗೇನಿಲ್ರಿ, ನೀವು ಅನ್ಕೊಂಡಷ್ಟು ನಾನೇನ್ ದೊಡ್ಡ ಸ್ಟಾರ್ ಅಲ್ಲ, ಏನೋ ಸೀರಿಯಲ್ ಒಳಗ ಒಂದ್ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಲಿಕತ್ತೀನಿ. ಇಲ್ಲ, ಅದ್ರಲ್ಲಿ ಕೂಡ ನೀವು ಜೀವ ತುಂಬಿ ಒಂದು ಪಾತ್ರ ಮಾಡಿದಿರಲ್ಲ, ಈ ಸಣ್ಣ ಇದ್ರೊಳಗನೆ ಬೆಳಿತಾ ಇದ್ದೀರಲ್ಲ, ಅದು ಒಂದ್ ನಮ್ಗ ದೊಡ್ಡ ಖುಷಿ ಅನ್ನಿಸ್ತು. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್. ನಿಮ್ದು ಜರ್ನಿ ಹೇಳಿ, ಹೇಗ್ ಬಂದ್ರಿ ಎಲ್ಲಿಂದ ಅಂತ. ಜರ್ನಿ, ನಾನು ಮೂಲತಃ ಉತ್ತರ ಕರ್ನಾಟಕದವಳು. ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ಸೀರಿಯಲ್ದೊಳಗೆ ನಾನು ಚಿಕ್ಕ ಪುಟ್ಟ ಪಾತ್ರಗಳನ್ನೆಲ್ಲ ಮಾಡ್ತಿದ್ದೆ. ಇತ್ತೀಚೆಗೆ ಅಷ್ಟೇ ಸ್ಟಾರ್ಟ್ ಆಯಿತು. ಎಲ್ಲಿಂದ ಅಂದರೆ ಕೆಂಡ ಸಂಪಿಗೆಯಿಂದ ಸ್ಟಾರ್ಟ್ ಆಯಿತು. ಅದರೊಳಗೆ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟ್ರು. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕಿಂತ ಚೆನ್ನಾಗಿರೋ ಕ್ಯಾರೆಕ್ಟರ್ ಶಾಂಭವಿ ಅಂತ ಒಂದು ಉದಯ ಟಿವಿ ಒಳಗೆ ಬರ್ತದೆ. ಅದ್ರೊಳಗ ಹುಡುಗಿ ಅವಳೇ ಹೀರೋಯಿನ್. ಅಕ್ಕಿನ ಸಾಕು ತಾಯಿಯಾಗಿ ಒಂದು ಪಾತ್ರ ಮಾಡ್ಲಿಕತ್ತೀನಿ. ಆಮೇಲೆ ಅದು ಆಯ್ತು. ಈಗ ನೆಕ್ಸ್ಟ್ ರಾಮಾಚಾರಿ. ಅದಂತೂ ಎಲ್ಲರ ಬಾಯಲ್ಲಿ ಅದು. ರಾಮಾಚಾರಿ ಒಂದ್ 2-3 ತಿಂಗಳು ನಾನು ಮಾಡಿದ್ರು ಸಿಕ್ಕಾಪಟ್ಟೆ ಹೆಸರು ಬಂತ್ರಿ ಅದರಿಂದ. ಆಮೇಲೆ ಒಂದಿಷ್ಟು ಮೂವಿ ಮಾಡೀನಿ, ಆಲ್ಬಮ್ ಸಾಂಗ್ ಮಾಡೀನಿ, ಅಡ್ವರ್ಟೈಸ್ ಮಾಡೀನಿ. ಇನ್ನೊಂದ್ ಮರ್ತು ಬಿಟ್ರಿ, ನಮ್ದು ಕ್ರೇಜಿ ಸ್ಟಾರ್ ಪಿಕ್ಚರ್ ಅಲ್ಲಿ ನೀವು ಒಂದ್ ಲಾಯರ್ ಅಸಿಸ್ಟೆಂಟ್ ಆಗಿ ಮಾಡಿದ್ರಿ, ಅದನ್ನು ಮರ್ತ್ರಲ್ಲ ಮೇಡಮ್ ನೀವು. ಮತ್ರಿ ಅದು ಒಂದ್ ಖುಷಿ ಕೊಡ್ತೀವಿ. ನಾವು ಪಿಕ್ಚರು ನೋಡಿದೀವಿ ಅದನ್ನ. ಹೌದು, ರವಿಚಂದ್ರನ್ ಅವ್ರ ಪಿಕ್ಚರ್ ಯಾರು ನೋಡಂಗಿಲ್ಲ. ಅದೇ ಕ್ರೇಜಿ ಸ್ಟಾರ್ ಅಂತಾನೆ ಅವರು ಒಂದ್ ಇದನ್ನ ತಗೊಂಡಿದಾರ. ಸೊ ತುಂಬಾ ಖುಷಿ ಆಯ್ತು. ನಮ್ಮ ಚಾನಲಿಗೆ ನಾವು ಕರೆದ ತಕ್ಷಣ ನೀವು ಬಂದು ನೀವಿಲ್ಲ, ನಮ್ಮದು ಮನೆ ಉತ್ತರ ಕರ್ನಾಟಕದೊಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಬಂದೀನಿ. ನೀವು ಹೆಂಗ್ ಮಾಡಿರಿ? ಮೊದ್ಲು ಫಸ್ಟ್ ಊಟಕ್ಕೆ ಹಾಕ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಮಾಡೋಣ. ನಿಮ್ ಜೊತೆಗೆ ಒಂದ್ ನಮ್ದು ಅಡಿಗೆ ಇರ್ಲಿ ಅಂತ ನಾವು ಒಂದು ಮಾಡೋದು ಉಳಿಸ್ಕೊಂಡಿದೀವಿ. ಹೌದಾ? ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಎಣಗಾಯಿ ಪಲ್ಯ, ಅಂದ್ರೆ ತುಂಬ್ಗಾಯಿ ಪಲ್ಯ ಅಂತ ನಾವು ಹೇಳ್ತೀವಿ, ಎಣಗಾಯಿ ಪಲ್ಯ ಅಂತಾನು ಹೇಳ್ತೀವಿ. ಸೊ ಅದೊಂದು ಒಂದು ನಿಮ್ ಜೊತೆಗೆ ನಾವು ಮಾತಾಡ್ತಾ ಅದನ್ನ ಮಾಡಿ ಆಮೇಲೆ ಊಟ ಮಾಡೋಣ ಅಂತ. ನೋಡ್ರಿ, ಅಡಿಗೆ ಮನೆಗೆ ಹೋಗೇ ಬಿಡೋಣ. ಹೋಗೋ ಬಿಡೋಣ, ಬರ್ರಿ. ಮೇಡಮ್, ಈಗ ನಿಮ್ಗೋಸ್ಕರ ನಾವು ತುಂಬ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ಲಿಕ್ಕತ್ತೀವಿ. ಸೊ ನಿಮಗ್ ಇಷ್ಟ ಹೇಗೆ? ನನಗೂ ಭಾಳ ಸೇರ್ತದ್ರಿ ತುಂಬ್ಗಾಯಿ ಪಲ್ಯ. ಇಲ್ಲಿ ಬೆಂಗಳೂರು ಕಡೆ ಎಲ್ಲಾರು ಏನಂತಾರ ಅಂದ್ರೆ ಎಣ್ಗಾಯಿ ಪಲ್ಯ ಅಂತಾರೆ. ಎಣಗಾಯಿ ಪಲ್ಯ. ನಮ್ ಕಡೆ ಎಲ್ಲ ನಾವೇನಂತೀವಿ, ತುಂಬ್ಗಾಯಿ ಅಂತ ಅಂತೀವಿ. ನೀವು ಹೆಂಗ್ ಮಾಡ್ತೀರಿ ನಾನು ನೋಡ್ತೀನಿ, ಯಾಕಂದ್ರೆ ಎಲ್ಲಾರ್ದು ಮಾಡೋದನ್ನು ಸ್ಟೈಲ್ ಸ್ವಲ್ಪ ಚೇಂಜ್ ಇರ್ತದೆ. ಹೌದು, ನಾ ಸಿಂಪಲ್ ಒಳಗ ಸ್ವಲ್ಪ ಟೇಸ್ಟಿ ಮಾಡಿರ್ತೀನಿ, ಒಳಗೆ ಎಲ್ಲಾರ್ಗು ಸೇರ್ತದೆ. ಈಗ ನೀವು ಹೆಂಗ್ ಮಾಡ್ತೀರಿ ನೋಡ್ಬೇಕು. ನಾವ್ ಈಗ ನಿಮ್ಗೋಸ್ಕರ ಮಾಡಿ ಕೊಡ್ತೀವಿ. ಓಕೆ, ಮಾಡೋಣ. ಥ್ಯಾಂಕ್ಸ್ ರೀ. ಮಣಿ ಬದ್ನಿಕಾಯಿ ಪಲ್ಯಕ್ಕೆ ಹೆಂಗ, ಎಣ್ಗಾಯಿ ಪಲ್ಯಕ್ಕೆ ಹೆಂಗ್ ಮಾಡ್ತೀವಿ ನಾವು? ತುಂಬ್ಗಾಯಿ ಪಲ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನಾವು ನೀರೊಳಗೆ ಹಾಕ್ತಿವಿ. ಅದಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕ್ತಿವಿ, ಅಂದ್ರೆ ಕಪ್ಪಗೆ ಆಗ್ಬಾರ್ದು ಬದ್ನಿಕಾಯಿ ಅಂತ. ಹೆಚ್ಚು ಬದ್ನಿಕಾಯಿ ನೀವು ನೀರೊಳಗೆ ಇಟ್ಕೊಬೇಕು. ಬದ್ನಿಕಾಯಿ ಎಲ್ಲ ಕಪ್ಪಾಗ್ತದೆ, ಆಮೇಲೆ ಕಹಿ ಹೊಡಿತದೆ. ಈ ವಿಷಯ ಒಂದ್ ಗೊತ್ತಿದ್ದಿಲ್ಲ, ಅರ್ಶಿನ ಪುಡಿ ಒಳಗ ನೀರ್ ಹಾಕಿ ಎಲ್ಲಾರು ಬರೀ ನೀರಾಗ ಹಾಕ್ತಾರ. ಇದು ಅಷ್ಟು ಪುಡಿ ಸ್ವಲ್ಪ ನಾವು ಚಿಟ್ಕೆ ಹಾಕೋದು. ಅದು ಹಾಕೋದ್ರಿಂದ ಬದ್ನಿಕಾಯಿ ಕಪ್ಪು ಬರೋದಿಲ್ಲ ಅಂತ. ಈಗ ಎಲ್ಲ ಬದ್ನಿಕಾಯಿ ಕಟ್ ಮಾಡ್ಕೋಬೇಕು.
ಮೇಡಮ್ ಈಗ ಇದು ನಾವು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಹಾ. ಒಂದಿಷ್ಟು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ, 3 ಸ್ಪೂನ್ ಹಾಕ್ತೀನಿ ಸಣ್ಣ. ಎಷ್ಟು ಬೇಕಷ್ಟು ಖಾರ. ಹಾ, ಸ್ವಲ್ಪ ಅಂದ್ರೆ ಒಗ್ಗರಣೆಲ್ಲೂ ಹಾಕ್ತೀವಿ ನಾವು, ಹಾ. ಇಷ್ಟ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಬೆಲ್ಲ, ಓ. ಎಲ್ಲ ಇದು ಮಸಾಲೆ ರೆಡಿ ಮಾಡ್ಕೊಳ್ತೀವಿ ನಾವು. ಇದಕ್ಕೆ ನಾವು ಮನೆಯಲ್ಲಿ ಮಸಾಲಾ ಪೌಡರ್ ಏನ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೇ ಹಾಕೋದು. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಅಲ್ಲ, ಇದು ಸ್ಪೆಸಿಫಿಕ್ ಆಗಿ ಇದೇ ಸಾಂಬಾರ್ ಅಥವಾ ಏನು? ಇಲ್ಲ, ಮನೆಯಲ್ಲಿ ನಾವು ಎಲ್ಲದಕ್ಕೂ ಅಂತ ಒಂದ್ ಸಾಂಬಾರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸಾಂಬಾರಿಗೂ ಬರ್ತದ, ಪಲ್ಯ ಎಲ್ಲಾ ಪಲ್ಯ ಮಾಡ್ಲಿಕ್ಕೂ ಅದು ಉಪಯೋಗ ಮಾಡ್ಕೋತೀವಿ. ಸ್ವಲ್ಪ ಹುಣಸೆ ರಸ ಎಲ್ಲ ಮಿಕ್ಸ್ ಮಾಡ್ಬಿಡು. ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ನಾವು ತುಂಬೋದು. ಅದೇ ಒಂದು ಎಲ್ಲಾರ್ದು ಒಂದೊಂದು ಸ್ಟೈಲ್ ಇರುತ್ತೆ ಪಲ್ಯ ಮಾಡೋದು. ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟಿಗೆ. ಇದು ನಾವ್ ಈ ತರ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಫ್ಲವರ್ ತರ ಬಂದಿದೆ ನೋಡಿ ಇದು. ಆ ತರ ನಾವ್ ಇದನ್ನೇ ತುಂಬ್ಕೊಳ್ತೀವಿ. ಮೇಡಮ್ ನೀವ್ ಯಾಕೆ ಮಾಡ್ತೀರಾ? ನಾವ್ ಮಾಡ್ತೀವಿ. ಇಲ್ಲ ಇಲ್ಲ, ಇದನ್ನ ನಾವ್ ಹಿಂಗ್ ತುಂಬಿ ಇಲ್ಲಿ ಇಟ್ಕೊಳ್ಳೋದು, ಒಂದ್ ತಟ್ಟೆಯಲ್ಲಿ ಇಟ್ಕೊಳ್ಳೋದು. ಮೇಡಮ್ ನಿಮ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಯಾವ್ದು ಸೀರಿಯಲ್ ಇಂದ ಬಂದ್ರಿ? ಸೀರಿಯಲ್ ನಾವು ಬೆಂಗಳೂರಿಗೆ ಬಂದ್ಮೇಲೆ ನಾವು ಫಸ್ಟ್ ಮಾಡಿದ್ದು ಗಟ್ಟಿ ಮೇಳ. ಗಟ್ಟಿ ಮೇಳದಲ್ಲಿ ಮಾಡಿದ್ರಿ? ಜಸ್ಟ್ ಹಿಂಗ್ ಒಂದೇ ಒಂದ್ ಡೈಲಾಗ್ ಇತ್ತು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಿಮ್ದು ಶುರು ಆಗಿದ್ದ ಜರ್ನಿ. ಈಗ ಎಲ್ಲಿವರೆಗೂ ಯಾವ್ದು ಈಗ ನಡೀತಾ ಇದೆ ನಿಮ್ದು? ಈಗ ನಂದು ರಾಮಾಚಾರಿ ಮುಗೀತು. ನೋಡಿರ್ಬೇಕು ಅನ್ಕೋತೀನಿ ನೀವು. ನಾವ್ ನೋಡ್ತಾ ಇದ್ದೀವಿ, ಅದು ನೋಡ್ಬಿಟ್ಟೆ ನಿಮ್ಗೆ ಇವತ್ತು ಸೆಲೆಬ್ರಿಟಿ ಅಂತ. ಸೊ ನಾವ್ ನಿಮ್ಗೆ ಕರಿಬೇಕು, ಆದ್ರೆ ನಿಮ್ ಫೋನ್ ಮಾಡಿದ್ವಿ. ಸೊ ನೀವು ಪಿಕ್ ಮಾಡ್ಲಿಲ್ಲ, ನಮ್ ಟೈಮ್ ಸಿಕ್ಲಿಲ್ಲ. ಸೊ ನಮ್ ಸಂಕ್ರಾಂತಿ ಸ್ಪೆಷಲ್ ನಿಮ್ ಕರಿಬೇಕು ಅಂತ ಅನ್ಕೊಂಡಿದ್ದು. ಸೊ ಕೊನೆಗೆ ನಿಮ್ ನಂಬರ್ ಸಿಕ್ಕು, ನಿಮ್ ಕಾಲ್ ಮಾಡಿ ನಮ್ ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ರೀ, ನೀವು ನನ್ಗೆ ಇನ್ವೈಟ್ ಮಾಡಿದ್ದಕ್ಕ ಥ್ಯಾಂಕ್ಸ್. ಓಕೆ, ನೀವು ಶೂಟಿಂಗ್ ಟೈಮ್ ಅಲ್ಲಿ ನಿಮ್ದು ಬೆಳಿಗ್ಗೆ ಶೂಟಿಂಗ್ ಎಷ್ಟು ಗಂಟೆ ಹೋಗ್ತೀರಾ? ಬೆಳಿಗ್ಗೆ ನಮ್ಗೆ ಹಿಂದಿನ ದಿನಾನೇ ಟೈಮಿಂಗ್ ಹೇಳಿರ್ತಾರೆ. ಒಂದೊಂದ್ ಸರಿ 5 ಗಂಟೆಗೆ ಪಿಕಪ್ ಇರ್ತಿತ್ತು. 5 ಗಂಟೆಗೆ ಪಿಕಪ್ ಅಂದ್ರೆ ಅಲ್ಲಿ ನಮ್ಮ ಮನೆಯಿಂದ ಒಂದ್ 25 ಕಿಲೋಮೀಟರ್ ಅದ್ ಲೊಕೇಶನ್, ರಾಮೋಹಳ್ಳಿ ಕಡೆ ಬರ್ತದೆ. ಹೋಗ್ಲಿಕ್ಕೆ ಒಂದ್ 45 ಮಿನಿಟ್ಸ್ ಬೇಕು. ಆಮೇಲೆ ಎಲ್ಲಾರು ರೆಡಿ ಆಗ್ಲಿಕ್ಕೆ ಅವ್ರದೇ ಇರ್ತದೆ. ಹೋದ ತಕ್ಷಣ ಏನು ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಕಾಸ್ಟ್ಯೂಮ್ ಹಾಕೋಬೇಕು. ಅದಕ್ಕೆ 1 ಗಂಟೆ, 5 ಗಂಟೆಗೆ ನಾವು ಬಿಟ್ರು ಎಲ್ಲಾ ರೆಡಿ ಆಗ್ಲಿಕ್ಕೆ 1-2 ಗಂಟೆಯಿಂದ 3 ಗಂಟೆ ಬೇಕಾಗ್ತಿತ್ತು. ಆಮೇಲೆ ನಿಮ್ದು ಶೂಟಿಂಗ್ ಶುರು 7:30 ಇಂದ ಸ್ಟಾರ್ಟ್. ನಿಮ್ ಡೈರೆಕ್ಟರ್ ಹೇಗೆ ಅನಿಸ್ತಾರೆ? ನಮ್ ಡೈರೆಕ್ಟರ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವ್ರು. ಆಕ್ಚುಲಿ ಅವ್ರ ಹೆಸರು ಹರೀಶ್ ಪುಟ್ಟಣ್ಣ ಅಂತ. ಹರೀಶ್ ಪುಟ್ಟಣ್ಣ ಅವ್ರು ಎಲ್ಲಿ ಅವರು? ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ 3 ತಿಂಗಳು ಅವ್ರ ಜೊತೆ ವರ್ಕ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲಿದು ನಿಮ್ ಜರ್ನಿ ಹೇಗೆ ಅನಿಸ್ತು ರಾಮಾಚಾರಿ ಸೀರಿಯಲ್ದು? ರಾಮಾಚಾರಿ ಒಂದ್ ಚಲೋ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇಷ್ಟು ದಿನ ಮಾಡಿದ್ದು ಸೀರಿಯಲ್ಸ್ ಎಲ್ಲ ನಾವು ಬೆಂಗಳೂರು ಸ್ಲ್ಯಾಂಗ್ ಎಲ್ಲ ಮಾತಾಡ್ತಿದ್ದೆ. ಇದು ನಮ್ಮ ಉತ್ತರ ಕರ್ನಾಟಕ ಅಂದ್ಮೇಲೆ ಸಿಕ್ಕಿದ್ದು ಖುಷಿ ಅನ್ಸಿತ್ತು. ಸಿಕ್ಕಾಪಟ್ಟಿ ನಾ ಟ್ರೈ ಮಾಡಿದ್ದೆ, ಎಷ್ಟೋ ಸೀರಿಯಲ್ ಆಗಿರ್ಲಿಲ್ಲ. ಇದೇನೋ ಸಿಕ್ತು. ನಮ್ದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಮಾತಾಡೋದು ಇರೋದ್ರಿಂದ ನನ್ಗ ಅದ್ರಲ್ಲಿ ಮಾಡ್ಲಿಕ್ಕೆ ಒಂಥರ ಏನೋ ಒಂದು ಹ್ಯಾಪಿನೆಸ್ ಇರ್ತಿತ್ತು, ಒಂಥರ ಖುಷಿ ಇರ್ತಿತ್ತು. ಸೊ ಬೆಳಿತಾ ಇದ್ದೀರಿ, ನೀವು ಬೆಳಿಲಿ ನಮ್ಮ ಆಸೆ. ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕದವ್ರು ಬೆಳಿಬೇಕನ್ನೋದು ನಮ್ದು ಆಸೆ ಇರೋದು. ಸುಮಾರು ಜನ ಬರ್ತಾ ಇದ್ದಾರೆ. ಅದು ಮುಗೀತು, ರಾಮಾಚಾರಿ ಮುಗೀತು. ಮುಗಿದು 1 ತಿಂಗಳಾದ್ರೂ ನನ್ಗೆ ಇನ್ನ ಏನ್ ಖುಷಿ ಆಗ್ತದೆ ಅಂದ್ರೆ, ನಾ ಎಲ್ಲೇ ಹೋದ್ರುನು ಗುಂಪೊಳಗ್ ಇದ್ದೀನಿ. ಇನ್ನೂ ಒಂದ್ ಸ್ವಲ್ಪ ದಿನ ಇರ್ಬೇಕಾಗಿತ್ತು ಅಂತ ಅನ್ಕೋತೀನಿ. ಆಮೇಲೆ ಇನ್ನೊಂದ್ ಖುಷಿ ಏನಂದ್ರೆ, ಎಲ್ಲಿ ಹೋದ್ರುನು ಜನ ಗುರ್ತ್ ಹಿಡಿದು ಮಾತಾಡ್ಸ್ತಾರ, ಸೆಲ್ಫಿ ತಗೋತಾರ. ಚಂದ ಇತ್ರಿ ಮೇಡಮ್. ನಾವ್ ಎಷ್ಟು ದಿವಸ ಆತು ಟ್ರೈ ಮಾಡ್ತಾ ಇದ್ದು ಮೇಡಮ್, ನಿಮಗೆ ಪಿಕ್ಕ ಮಾಡ್ತಿರ್ಲಿಲ್ಲ. ಆಮೇಲೆ ಹೇಗಾದ್ರೂ ಮಾಡಿ ಇವ್ರಿಗೆ ಇಡೋದು ಸಂಕ್ರಾಂತಿ ನಾವು ಸ್ಪೆಷಲ್ ಇವ್ರಿಗೆ ಕರೀಲೇಬೇಕು. ನಮ್ದು ಒಂದು ಚಾನಲ್ ಇದೆ, ಆಹಾ ಅಂತ ಕಿಚನ್. ನೋಡಿದೆ, ಒಂದು ವಿಡಿಯೋ ನೋಡಿದೆ. ಒಗ್ಗರಣೆ ಹಾಕ್ಬೇಕಲ್ಲ? ಒಗ್ಗರಣೆ ಹಾಕ್ತೀವಿ ನೋಡ್ರಿ. ಇದಕ್ಕೆ ನಾವ್ ಎಣ್ಣೆ ಎಷ್ಟು ಹಾಕ್ತಿವಿ ಅಷ್ಟು ಚಲೋ. ಹೌದು. ನಿಮ್ಗೆ ಹೆಂಗ ಅನಿಸ್ತದ್ರಿ ಮೇಡಮ್?
ಏನ್ ಹೇಳ್ರಿ? ಇದು ಎಣ್ಣೆ ಜಾಸ್ತಿ ಹಾಕ್ಕೊಳ್ತೀರಾ? ಹೌದೌದು, ಕೆಲವೊಂದು ರೆಸಿಪಿಗೆ ಎಣ್ಣೆ ಜಾಸ್ತಿ ಇದ್ರ ಟೇಸ್ಟ್ ಇರ್ತದ. ಹಾ. ಆಕ್ಚುಲಿ ಎಣ್ಣೆ ಕಡಿಮೆ ತಿನ್ಬೇಕು ಅಂತ ಹೇಳ್ತಾರ. ಕೆಲವೊಂದು ರೆಸಿಪಿ ಬೇಕನ್ನಿಸ್ತದಲ್ಲ. ಹೌದು. ಜೀರಿಗೆ, ಹಿಂಗು, ಸ್ವಲ್ಪ ಅರಿಶಿನ ಪುಡಿ, ಇದು ಬದನೆಕಾಯಿ ಇದರಲ್ಲಿ ಬಿಡೋದು. ಇದನ್ನ ಫ್ರೈ ಮಾಡ್ಕೋಬೇಕು. ಹಾ, ಇದನ್ನ ಫ್ರೈ. ಇದು ಪಲ್ಯ ಇದನ್ನೇ ನಾವು ಮಾಡೋದು. ಹೌದಾ? ಇದೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದೆಲ್ಲ ಇದಕ್ಕೆ ಹಾಕೊಂಡ್ಬಿಡೋದು. ನಮ್ಗೆ ಸ್ವಲ್ಪ ಖಾರ ಬೇಕು ಅಂತ ನಾವು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಎರಡೂ ಪೇಸ್ಟ್ ಮಾಡ್ಕೊಂಡಿದ್ವಿ. ಯಾರಿಗ್ ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋಬಹುದು. ನಮ್ಮ ಮನ್ಯಾಗ ದೊಡ್ಡವ್ರು ಇದ್ದಾರಂತ ನಾವು ಬೆಳ್ಳುಳ್ಳಿ ಹಾಕಿಲ್ಲ, ಅವ್ರು ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಇದು ಹಾಕಿಲ್ಲ ನಾವು. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಇದೆರಡೇ ಹಾಕಿದ್ವಿ ಪೇಸ್ಟ್. ನಾವು ಸ್ವಲ್ಪ ಶೇಂಗಾ ಪುಡಿ. ಅಂದಾಜ್ ಹಾಕೊಳ್ತಾ ಇದ್ದೆ ನಾನು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಬೇಯಲಿಕ್ಕೆ ಸ್ವಲ್ಪ ಮುಚ್ಚಿಟ್ಬಿಡೋಣ.